ನಮಸ್ಕಾರ ಫ್ರೆಂಡ್ಸ್. ಸ್ಪರ್ಧಾ ವಿಷನ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 30 ಏಪ್ರಿಲ್ 2025ರ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಿದ್ದೀವಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೊಸಬರಾಗಿರ್ತಕ್ಕಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಿಮಗೆ ನಾವು ಹಾಕಿದ ನೆಕ್ಸ್ಟ್ ವಿಡಿಯೋಸ್ದ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಈಗ ಪ್ರಥಮ ಪ್ರಶ್ನೆ ಹೀಗಿದೆ: ಅಮಲಸಾದ್ ಚಿಕ್ಕುಗಳಿಗೆ ಇತ್ತೀಚೆಗೆ GI ಟ್ಯಾಗ್ ನೀಡಲಾಗಿದೆ. ಇದು ಯಾವ ರಾಜ್ಯದ್ದಾಗಿದೆ? ಸೊ ಈ ಅಮಲಸಾದ್ ಚಿಕ್ಕುಗಳು ಗುಜರಾತ್ ರಾಜ್ಯಕ್ಕೆ ಬಿಲಾಂಗ್ ಆಗ್ತವೆ. ಈ ಚಿಕ್ಕುಗಳು ನಾರ್ಮಲ್ ಚಿಕ್ಕುಗಳಿಗಿಂತ ಜಾಸ್ತಿ ಸಿಹಿಯಾಗಿರ್ತವೆ ಮತ್ತು ಇವುಗಳನ್ನು ಜಾಸ್ತಿ ಹೊತ್ತು ಕೂಡ ಸ್ಟೋರ್ ಮಾಡಿ ಇಡಬಹುದು. ಸೊ ಇದೇ ಡಿಫ್ರೆನ್ಸ್ ನಾರ್ಮಲ್ ಚಿಕ್ಕುಗೆ ಮತ್ತು ಅಮಲಸಾದ್ ಚಿಕ್ಕುಗೆ. ಈ GI ಟ್ಯಾಗ್ ಅನ್ನೋದೇನಿದೆ, ಇದನ್ನು ಭಾರತ ಸರ್ಕಾರ ನೀಡುತ್ತದೆ. GI ಅಂದರೆ ಜಾಗ್ರಾಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಅಥವಾ ಭೌಗೋಳಿಕ ಗುರುತು. ಯಾಕೆ ನೀಡ್ತಾರೆ ಇದನ್ನಂತಂದರೆ, ಈಗ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಒಂದು ಸ್ಪೆಷಲ್ ಆದಂತಹ ವಸ್ತು ಅಥವಾ ಪದಾರ್ಥ ತಯಾರಾಗ್ತಿದೆ ಅಂತಂದರೆ, ಆ ಒಂದು ಪದಾರ್ಥವನ್ನು ಆ ಜಾಗದ ಜೊತೆಗೆ ಐಡೆಂಟಿಫೈ ಮಾಡಲು ಅಥವಾ ಗುರುತಿಸಲು ಈ ಒಂದು GI ಟ್ಯಾಗನ್ನು ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಟ್ಟೆದ ಅಂಚು ಅಂತ ಒಂದು ಸೀರೆ ತಯಾರಾಗ್ತದೆ. ಸೊ ಆ ಸೀರೆ ಉತ್ತರ ಕರ್ನಾಟಕದಲ್ಲಷ್ಟೇ ಮೇನ್ಲಿ ತಯಾರಾಗೋದು. ಸೊ ಉತ್ತರ ಕರ್ನಾಟಕಕ್ಕೆ ಮತ್ತು ಆ ಸೀರೆಗೆ ಒಂದು ಲಿಂಕನ್ನು ಜೋಡಿಸಲು ಆ ಸೀರೆಗೆ ಜಾಗ್ರಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗನ್ನು ನೀಡುತ್ತೆ ನಮ್ಮ ಸರ್ಕಾರ. ಸೊ ಇದನ್ನು ಒಂದ್ಸಲ ನೀಡಿದ ಮೇಲೆ 10 ವರ್ಷಗಳ ತನಕ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಅದಾದ ಮೇಲೆ ಮತ್ತೆ ನಾವು ಅದನ್ನು ನವೀಕರಣ ಮಾಡಿಸ್ಬೇಕು. ಸೊ ಇದು ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999ರ ಅಡಿಯಲ್ಲಿ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಇದನ್ನು ನೀಡಲಾಗುತ್ತೆ. ಮತ್ತು ಪ್ರಪ್ರಥಮವಾಗಿ ಡಾರ್ಜಿಲಿಂಗ್ ಚಹಾಗೆ GI ಟ್ಯಾಗ್ ನೀಡಲಾಗಿತ್ತು 2004ರಲ್ಲಿ. ಸೊ ನೆನಪಿಟ್ಕೊಳ್ಳಿ ಈ ಒಂದು ವಿಷಯಗಳನ್ನು. ಇತ್ತೀಚೆಗೆ ಭಾರತ ಸರ್ಕಾರ ಅನೇಕ GI ಟ್ಯಾಗ್ಗಳನ್ನು ನೀಡಿದೆ. ಪ್ರಮುಖವಾದವು ಇಲ್ಲಿವೆ: ಪಟ್ಟೆದ ಅಂಚಿನ ಸೀರೆ ಉತ್ತರ ಕರ್ನಾಟಕದ್ದು, ವಾರಂಗಲ್ ಮೆಣಸು, ಸೌದಾಗರಿ ಬ್ಲಾಕ್ ಪ್ರಿಂಟ್, ತೋವಲೈ ಹೂವಿನ ಮಾಲೆ, ಕುಂಭಕೋಣಂ ಎಲೆ. ಸೊ ಇವುಗಳಿಗೆಲ್ಲ GI ಟ್ಯಾಗ್ ಸಿಕ್ಕಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಚಿಕ್ಕು ಇದೆ, ಇದು ಈ ರೀತಿ ಇರುತ್ತೆ. ಎರಡನೇ ಪ್ರಶ್ನೆ: ಸ್ಯಾಟಲೈಟ್ ಬಸ್ ಆ್ಯಸ್ ಅ ಸರ್ವಿಸ್ ಅನ್ನುವಂಥ ಒಂದು ಸೇವೆಯನ್ನು ಇತ್ತೀಚೆಗೆ ಯಾವ ಒಂದು ಕಂಪನಿ ಶುರು ಮಾಡಿದೆ? ಕಂಪನಿ ಹೆಸರು ಇನ್ ಸ್ಪೇಸ್ ಕಂಪನಿ ಅಂತ. ಈ ಒಂದು ಕಂಪನಿ ಈ ಒಂದು ಸ್ಯಾಟಲೈಟ್ ಬಸ್ ಆ್ಯಸ್ ಅ ಸರ್ವಿಸ್ ಅಂತ ಒಂದು ಸೇವೆಯನ್ನು ಶುರು ಮಾಡಿದೆ. ಇದೇನಿದೆ ಇನ್ ಸ್ಪೇಸ್ ಕಂಪನಿ, ಇದರ ಫುಲ್ ಫಾರ್ಮ್ ಇಲ್ಲಿದೆ: ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್. ಇದರ ಕೆಲಸ ಏನಂತಂದರೆ, ನಮ್ಮ ಸ್ಯಾಟಲೈಟ್ ಬಸ್ ಅನ್ನೋದಂತ ತಿಳ್ಕೊಳ್ಳೋಣ ನಾವು. ಸ್ಯಾಟಲೈಟ್ ಬಸ್ ಅಂದರೆ ಏನಂತ ತಿಳ್ಕೊಳ್ಳೋಣ ಫಸ್ಟ್. ಸ್ಯಾಟಲೈಟ್ ಅಂದರೆ ಯಾವುದಾದ್ರೂ ಒಂದು ಉಪಗ್ರಹವನ್ನು ನಮ್ಮ ಇಸ್ರೋ ಲಾಂಚ್ ಮಾಡ್ತದೆ ಅಲ್ಲ, ಆ ಉಪಗ್ರಹದಲ್ಲಿ ಅನೇಕ ಯಂತ್ರಗಳಿರ್ತವೆ. ಆ ಯಂತ್ರಗಳು ಇರುವಂತಹ ಒಂದು ಮೇನ್ ಬಾಡಿ ಏನಿದೆ ಸ್ಯಾಟಲೈಟ್ದು, ಅದಕ್ಕೆ ನಾವು ಸ್ಯಾಟಲೈಟ್ ಬಸ್ ಪ್ಲ್ಯಾಟ್ಫಾರ್ಮ್ ಅಂತ ಕರಿತೀವಿ. ಸೊ ಇದರ ಕೆಲಸ ಏನು ಈ ಕಂಪ್ನಿದ್ದು? ಇದರಲ್ಲಿ ಈ ಸ್ಯಾಟಲೈಟ್ ಬಸ್ ಪ್ಲ್ಯಾಟ್ಫಾರ್ಮ್ಗಳನ್ನು ನಮ್ಮ ದೇಶ ಇನ್ನೂ ತನಕ ಫಾರಿನ್ ದೇಶಗಳಿಂದ ಆಮದು ಮಾಡಿಕೊಂಡು ಸ್ಯಾಟಲೈಟ್ ಲಾಂಚ್ ಮಾಡ್ತಿತ್ತು. ಬಟ್ ಈಗ ನಮ್ಮ ದೇಶ ಏನು ಡಿಸೈಡ್ ಮಾಡಿದೆ ಅಂತಂದರೆ, ನಮ್ಮ ದೇಶದಲ್ಲೇ ಇವುಗಳನ್ನು ತಯಾರಿಸಬೇಕು. ಸೊ ಅದಕ್ಕಾಗಿ ಪ್ರೈವೇಟ್ ಕಂಪನಿಗಳ ಹೆಲ್ಪ್ ನಮಗೆ ಬೇಕು. ಸೊ ಪ್ರೈವೇಟ್ ಕಂಪನಿಗಳು ಮತ್ತು ಇಸ್ರೋ ಇವೆರಡರ ನಡುವೆ ಒಂದು ಲಿಂಕನ್ನು ಸ್ಥಾಪನೆ ಮಾಡಲು ಈ ಒಂದು ಇನ್ ಸ್ಪೇಸ್ ಕಂಪನಿ ಸಹಾಯ ಮಾಡುತ್ತೆ. ಸೊ ಸರ್ಕಾರದಿಂದ ಆರ್ಥಿಕ ಒಂದು ಸಹಾಯವನ್ನು ಒದಗಿಸಿ ಕೊಡ್ತದೆ ಪ್ರೈವೇಟ್ ಕಂಪನಿಗಳಿಗೆ, ಸೊ ದ್ಯಾಟ್ ಆ ಪ್ರೈವೇಟ್ ಕಂಪನಿಗಳು ಒಂದು ಸ್ಯಾಟಲೈಟ್ ಬಾಡಿನ ತಯಾರು ಮಾಡಲಿ ಅಂತ. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ನ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಏಜೆನ್ಸಿ ಇನ್ ಸ್ಪೇಸ್ ಅನ್ನೋದು. ಇದು ಇಸ್ರೋ ಹಾಗೂ ಖಾಸಗಿ ಕಂಪನಿಗಳ ನಡುವೆ ಒಂದು ಲಿಂಕ್ ಆಗಿ ಕೆಲಸ ಮಾಡುತ್ತೆ. 2020ರಲ್ಲಿ ಇದರ ಸ್ಥಾಪನೆ ಆಗಿದೆ. ಅಹಮದಾಬಾದ್ನಲ್ಲಿ ಇದರ ಮುಖ್ಯ ಕಚೇರಿ ಇದೆ. ಇಲ್ಲಿ ನೋಡ್ಬೋದು ಇದರ ಮುಖ್ಯ ಕಚೇರಿಯನ್ನು ನೀವು. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಇಸ್ರೋ ಏನು ಮಾಡಿದೆ ಅಂತಂದರೆ, ಇಂಟರ್ನ್ಯಾಷನಲ್ ಚಾರ್ಟರ್ ಸ್ಪೇಸ್ ಮತ್ತು ಮೇಜರ್ ಡಿಸಾಸ್ಟರ್ಸ್ ಅನ್ನುವಂಥ ಒಂದು ಸಂಸ್ಥೆಯ ಅಧ್ಯಕ್ಷತ್ವವನ್ನು ವಹಿಸಿದೆ. ಎಷ್ಟು ಕಾಲದವರೆಗೆ ಈ ಅಧ್ಯಕ್ಷತ್ವ ಇರಲಿದೆ? ಇದರ ಕಡೆ 6 ತಿಂಗಳ ಕಾಲ. ಏನಿದು ಇಂಟರ್ನ್ಯಾಷನಲ್ ಚಾರ್ಟರ್ ಸ್ಪೇಸ್ ಆ್ಯಂಡ್ ಮೇಜರ್ ಡಿಸಾಸ್ಟರ್ಸ್ ಅನ್ನೋದು? ಇದೇನಂತಂದರೆ, ಒಂದು ಯುರೋಪಿಯನ್ ಯೂನಿಯನ್ ಮತ್ತು ಬೇರೆ ದೇಶಗಳು ಸೇರಿ ತಯಾರಿಸ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಕೆಲಸ ಏನಂತಂದರೆ, ಜಸ್ಟ್ ಆ್ಯಸ್ ಅನ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ದೇಶಕ್ಕೆ ಏನಾದರೂ ಒಂದು ಆಪತ್ತು ಬಂದಿದೆ ಅಂತ ಅಂದ್ಕೊಳ್ಳಿ. ಆ ಒಂದು ಆಪತ್ತಿನ ಸಮಯದಲ್ಲಿ ನಮಗೆ ಸ್ಯಾಟಲೈಟ್ನ ಸೇವೆಗಳು ಬೇಕಾಗಿವೆ. ಆದರೆ ನಮ್ಮ ದೇಶದ ಸ್ಯಾಟಲೈಟ್ಗಳು ಆ ಸಮಯದಲ್ಲಿ ಕೆಲಸ ಮಾಡ್ತಿರಲಿಲ್ಲ ಅಂತಂದರೆ, ಈ ಒಂದು ಸಂಸ್ಥೆ ಏನಿದೆ ಇದು ತಮ್ಮ ಸ್ಯಾಟಲೈಟ್ನ ಸರ್ವಿಸಸ್ಗಳನ್ನು ನಮಗೆ ಒದಗಿಸುತ್ತೆ ನಮ್ಮ ದೇಶದಲ್ಲಿ ಅದು ಕೆಲಸ ಮಾಡದೇ ಇದ್ದಾಗ. ಸೊ ಇದೇ ಒಂದು ಇದರ ಮೇನ್ ಉದ್ದೇಶ ಇರೋದು. ಬಟ್ ಈ ಒಂದು ಸೇವೆಯನ್ನು ಒದಗಿಸುವುದು ನಾನ್ ಬೈಂಡಿಂಗ್ ಅಗ್ರಿಮೆಂಟ್ನ ಅಡಿಯಲ್ಲಿ ಆಗಿದೆ. ನಾನ್ ಬೈಂಡಿಂಗ್ ಅಗ್ರಿಮೆಂಟ್ ಅಂದರೆ
ಫೋರ್ಸ್ಫುಲಿ ಯಾರಿಗೂ ನಾವು ಸೇವೆಯನ್ನು ಕೊಡೋದಕ್ಕೆ ಫೋರ್ಸ್ ಮಾಡೋಕ್ಕಾಗಲ್ಲ. ಲೀಗಲಿ ಇದು ನಡೆಯಲ್ಲ. ಇದು ಅವ್ರಿಗೆ ಒಪ್ಪಿಗೆ ಇದ್ರೆ ಅವ್ರು ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು. ಇದರ ಒಂದು ಸದಸ್ಯ ದೇಶಗಳು 17 ಇದೆ. ಸ್ಥಾಪನೆ 1999 ಆಗಿದೆ. ಸ್ವಲ್ಪ ಮಾಹಿತಿ ಇಸ್ರೋನ ಬಗ್ಗೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದು ಭಾರತದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 1969ರಲ್ಲಿ. ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ನ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಮುಖ್ಯ ಕಚೇರಿ ಇರುವುದು ಬೆಂಗಳೂರಿನಲ್ಲಿ ಮತ್ತು ಇದರ ಸದ್ಯದ ಅಧ್ಯಕ್ಷರು ವಿ ನಾರಾಯಣನ್ ಅವರು. 4ನೇ ಪ್ರಶ್ನೆ, ಆಪರೇಷನ್ ಕಗಾರ್ ಇತ್ತೀಚೆಗೆ ಚರ್ಚೆಯಲ್ಲಿದೆ. ಇದು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತಿದೆ? ಆಪರೇಷನ್ ಕಗಾರನ್ನು ಇತ್ತೀಚೆಗೆ ನಮ್ಮ ಈ 3 ರಾಜ್ಯಗಳಲ್ಲಿ ನಡೆಸಲಾಗ್ತಿದೆ. ಅವುಗಳು ಯಾವ ಅಂತಂದರೆ ತೆಲಂಗಾಣ, ಒಡಿಶಾ ಮತ್ತು ಛತ್ತೀಸ್ಗಢ. ಏನಿದು ಆಪರೇಷನ್ ಕಗಾರ್ ಅಂತಂದರೆ, ನಮ್ಮ ಈ 3 ರಾಜ್ಯಗಳಲ್ಲಿ ತುಂಬ ಒಂದು ದೊಡ್ಡ ಪ್ರಾಬ್ಲಮ್ ನಡೆದಿದೆ. ಏನಂತಂದರೆ, ನಕ್ಸಲರ ಒಂದು ಆಳ್ವಿಕೆ ತುಂಬ ಹೆಚ್ಚಾಗಿದೆ. ಇವರೆಲ್ಲರೂ ಅರಣ್ಯ ಪ್ರದೇಶಗಳಲ್ಲಿ ಅವಿತು ಕೂತಿರ್ತಾರೆ ಹಾಗೂ ಆಗಾಗ ತುಂಬ ಭಯೋತ್ಪಾದಕ ದಾಳಿಗಳನ್ನು ಮಾಡ್ತಿರ್ತಾರೆ. ಸೊ ಈ ನಕ್ಸಲಿಸಮನ್ನು ಹೊಡೆದು ಹಾಕಲು ನಮ್ಮ ಭಾರತೀಯ ಅರೆ ಸೈನಿಕ ಬಲ ಏನಿದೆ ಅಥವಾ ಪ್ಯಾರಾಮಿಲಿಟರಿ ಫೋರ್ಸಸ್ ಏನಿವೆ, ಇವುಗಳು ಒಂದು ಮಿಷನನ್ನು ಲಾಂಚ್ ಮಾಡಿವೆ. ಅದೇ ಆಪರೇಷನ್ ಕಗಾರ್ ಅಂತ. ಇವರು ಈ ನಕ್ಸಲರಿಗೆ 2 ಆಪ್ಷನ್ ಕೊಡ್ತಿದ್ದಾರೆ. ಒಂದು, ನೀವು ಶರಣಾಗಬೇಕು, ಇಲ್ಲ ಅಂತಂದರೆ ನಿಮ್ಮನ್ನು ಕೊಲ್ತೀವಿ ಅಂತ. ಸೊ ಆಪರೇಷನ್ ಕಗಾರ್ ಅನ್ನೋದೇನಿದೆ, ಇದು ಆಪರೇಷನ್ ಸಮಾಧಾನ್ ಪ್ರಹಾರನ ಅಡಿಯಲ್ಲಿ ಲಾಂಚ್ ಮಾಡಿರುವಂಥ ಆಪರೇಷನ್. ಈ ಸಮಾಧಾನ್ ಪ್ರಹಾರ ಅನ್ನೋ ಆಪರೇಷನ್ ಏನಿದೆ, ಇದು 2024ರಲ್ಲೇ ಲಾಂಚ್ ಆಗಿತ್ತು. ಅದರ ಅಡಿಯಲ್ಲಿ ಆಪರೇಷನ್ ಕಗಾರ್ ಈಗ ಚರ್ಚೆಯಲ್ಲಿದೆ. ಇದು ಚರ್ಚೆಯಲ್ಲಿ ಯಾಕಿದೆ ಅಂತಂದರೆ, ಇತ್ತೀಚೆಗೆ ತೆಲಂಗಾಣದ ಮುಖ್ಯಮಂತ್ರಿಗಳೇನಿದ್ದಾರೆ ಕೆ ಚಂದ್ರಶೇಖರ ರಾವ್ ಅವರು ಕೇಂದ್ರಕ್ಕೆ ಇವರೊಂದು ಮನವಿ ಮಾಡ್ಕೊಂಡಿದ್ದಾರೆ. ಏನಂತಂದರೆ, ಈ ನಕ್ಸಲರನ್ನು ನಾವು ಡೈರೆಕ್ಟ್ಲಿ ಕೊಲ್ಲೋದು ಬೇಡ, ಇವರಿಗೆ ನಾವು ಒಂದು ಆಪರ್ಚುನಿಟಿ ಕೊಡೋಣ, ಇವರನ್ನು ನಮ್ಮ ಕಸ್ಟಡಿಗೆ ತಗೊಳ್ಳೋಣ ಹಾಗೂ ಇವರಿಗೆ ಒಂದು ಬದಲಾಗಲು ಒಂದು ಅವಕಾಶವನ್ನು ನೀಡೋಣ ಅಂತ ಒಂದು ಮನವಿಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಇದು ಈಗ ಸದ್ಯದಲ್ಲಿ ಚರ್ಚೆಯಲ್ಲಿದೆ. ಈ ನಕ್ಸಲರು ಅನ್ನೋದು ಏನಿದು, ಯಾರಿಗೆ ನಕ್ಸಲರು ಅಂತ ಕರೀತಾರೆ? ಇವರೊಬ್ಬರು ಸಶಸ್ತ್ರ ವಿದ್ರೋಹಿಗಳು, ದೇಶದ ವಿರುದ್ಧ ಕೆಲಸ ಮಾಡ್ತಿರ್ತಕ್ಕಂಥ ಸಶಸ್ತ್ರ ವಿದ್ರೋಹಿಗಳು ಇವರು. ಅಂದರೆ ಇವರ ಕಡೆ ಶಸ್ತ್ರಗಳು ಕೂಡ ಇವೆ, ಅನೇಕ ಗನ್ಗಳು, ಮಿಸೈಲ್ಗಳು ಕೂಡ ಇವೆ ಇವರ ಕಡೆ. ಸೊ ಪಶ್ಚಿಮ ಬಂಗಾಳದ ನಕ್ಸಲವಾಡಿ ಎಂಬ ಪ್ರದೇಶದಿಂದ ಇದು ಪ್ರಪ್ರಥಮವಾಗಿ ಶುರುವಾಗಿತ್ತು. ಎಲ್ಲಿ? ಪಶ್ಚಿಮ ಬಂಗಾಳದ ನಕ್ಸಲವಾಡಿ, ಆ ಒಂದು ಪ್ರದೇಶದ ಮೇಲಿನ ಇವರ ಹೆಸರು ಕೂಡ ಬಂದಿದೆ, ನಕ್ಸಲರು ಅಂತ. ಆದ್ದರಿಂದ ಇವರಿಗೆ ನಕ್ಸಲರು ಅಂತ ಕರೀತಾರೆ. ಅಂದಿನಿಂದ ಇಂದಿಗೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದೆ. ಸೊ ನೀವು ನೋಡ್ಬೋದು ನಕ್ಸಲರು ಹೀಗಿರ್ತಾರೆ. ಇವರೇ ಕೆ ಚಂದ್ರಶೇಖರ ರಾವ್ ಅವರು, ತೆಲಂಗಾಣದ ಮುಖ್ಯಮಂತ್ರಿಗಳು, ಮನವಿ ಮಾಡಿದಂಥವ್ರು. ಸೊ ನೀವೆಲ್ಲರೂ ನೋಟ್ಸ್ ಮಾಡ್ತಿದ್ದೀರಿ ಅನ್ಕೋತೀನಿ. ನೋಟ್ಸ್ ಮಾಡದಿದ್ರೂ ಅಟ್ಲೀಸ್ಟ್ ಸ್ಕ್ರೀನ್ಶಾಟ್ಸ್ಗಳನ್ನ ತೊಗೊಂಡಿಟ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಆಮೇಲೆ ಇವೆಲ್ಲ ಹೆಲ್ಪ್ಫುಲ್ ಆಗ್ತವೆ. ಸೊ 5ನೇ ಪ್ರಶ್ನೆ ಹೀಗಿದೆ, ಇತ್ತೀಚೆಗೆ ನಡೆಸಲಾದ 2ನೇ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್, ಇದರಲ್ಲಿ ಭಾರತ ಗೆದ್ದ ಪದಕಗಳ ಸಂಖ್ಯೆ ಎಷ್ಟು? ಭಾರತ ಒಟ್ಟು ಇದರಲ್ಲಿ 83 ಚಿನ್ನದ ಪದಕಗಳನ್ನು ಗೆದ್ದಿದೆ. ಓಕೆನಾ? 83 ಚಿನ್ನದ ಪದಕಗಳು. ಎಲ್ಲಿ ನಡೆಸಲಾಗಿತ್ತು? ಇದು ನವದೆಹಲಿಯಲ್ಲಿ ನಡೆಸಲಾಗಿತ್ತು. ಓಕೆ, ಇದರಲ್ಲಿ ಭಾರತ ಪ್ರಥಮ ಸ್ಥಾನವನ್ನು ಪಡೆದಿದೆ. 83 ಚಿನ್ನದ ಪದಕದೊಂದಿಗೆ ಭಾರತದ ಸ್ಥಾನ ಇದರಲ್ಲಿ ಪ್ರಥಮ ಸ್ಥಾನ. ಸೊ ಯೋಗಾಸನ ಅಂದ ಕೂಡಲೇ 2ನೇ ಮಾತಿಲ್ಲ, ಭಾರತ ಇದರಲ್ಲಿ ಪ್ರಥಮ ಸ್ಥಾನ ತಗೊಳ್ಳೇಬೇಕು. ಯಾಕಂತಂದರೆ ಯೋಗಾಸನ ಶುರುವಾಗಿದ್ದೇ ಭಾರತದಿಂದ. ಇದನ್ನು ಆಯೋಜಿಸಿದವರು ಯಾರು? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ಯೋಗಾಸನ ಭಾರತ, ಈ 3 ಸಂಸ್ಥೆಗಳು ಸೇರಿ ಇದನ್ನು ಆಯೋಜನೆಯನ್ನು ಮಾಡಿವೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಇದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ನ ಅಡಿಯಲ್ಲಿ ಕೆಲಸ ಮಾಡ್ತಿರೋ ಒಂದು ಸ್ವತಂತ್ರವಾದಂಥ ಸಂಸ್ಥೆ. ಇದರ ಸ್ಥಾಪನೆ 1984ರಲ್ಲಾಗಿತ್ತು. ಮುಖ್ಯ ಕಚೇರಿ ನ್ಯೂ ಡೆಲ್ಲಿಯಲ್ಲಿದೆ. ಕೆಲವು ವಿಷಯಗಳನ್ನ ನೆನಪಿಟ್ಕೋಬೇಕು ನೀವು ಈ ಯೋಗಾಸನದ ಬಗ್ಗೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು 21 ಜೂನ್ರಂದು ಆಚರಿಸ್ತಾರೆ ಪ್ರತಿ ವರ್ಷ. ಫಸ್ಟ್ ಟೈಮ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದ್ದು ಯಾವಾಗ? 21 ಜೂನ್ 2015ರಂದು. ಸೊ ಇವೆಲ್ಲ ತುಂಬ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥ ವಿಷಯಗಳು. ತುಂಬ ಡೀಪಾಗಿ ನಾವು ಹೋಗ್ತಿದ್ದೀವಿ. ಪ್ರತಿಯೊಂದು ವರ್ಡನ್ನು ಕೂಡ ಅರ್ಥೈಸಿಕೊಂಡು ಕಲಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸೊ 6ನೇ ಪ್ರಶ್ನೆ, ಇತ್ತೀಚೆಗೆ ರಾಮಾನುಜನ್ ಜರ್ನಿ ಆಫ್ ಅ ಗ್ರೇಟ್ ಮ್ಯಾಥಮೆಟಿಷಿಯನ್ ಅನ್ನುವಂಥ ಒಂದು ಪುಸ್ತಕವನ್ನು ಲಾಂಚ್ ಮಾಡಲಾಗಿದೆ. ಸೊ ಇದರ ಲೇಖಕರು ಯಾರು ಅಂತ ಕೇಳ್ತಿದ್ದಾರೆ. ಲೇಖಕರ ಹೆಸರು ಅರುಣ್ ಸಿನ್ಹಾಲ್ ಮತ್ತು ದೇವೇಂದ್ರ ಕುಮಾರ್ ಶರ್ಮಾ ಅಂತ. ಶ್ರೀನಿವಾಸ್ ರಾಮಾನುಜನ್ ಇವರ ಪೂರ್ಣ ಹೆಸರು.
ಏನಿದ್ರು ಇವರು? ಇವರೊಬ್ಬ ಗಣಿತಜ್ಞರು. ಯಾವಾಗ ಇವರ ಜನ್ಮ ಆಗಿದೆ? 1887ರಲ್ಲಿ 22 ಡಿಸೆಂಬರ್ ಅಂದು. ಎಲ್ಲಿ? ತಮಿಳುನಾಡಿನಲ್ಲಿ. ಶ್ರೀನಿವಾಸ ರಾಮಾನುಜನ್ ನೀವು ಹೆಸರಂತೂ ಕೇಳಿರ್ತೀರ. ತುಂಬಾ ಫೇಮಸ್ ಇವರು. ಈವನ್ ಬೇರೆ ದೇಶಗಳಲ್ಲೂ ಕೂಡ ಇವರ ಹೆಸರಿದೆ. ಸೊ ಇವರದೇ ಒಂದು ಹೆಸರ ಮೇಲೆ ಅನೇಕ ಪ್ರಶಸ್ತಿಗಳನ್ನು ನಮ್ಮ ಭಾರತ ಸರ್ಕಾರ ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ನೀಡ್ತವೆ. ಸೊ ಆ ಎಲ್ಲ ಪ್ರಶಸ್ತಿಗಳ ಹೆಸರು ಇಲ್ಲಿವೆ, ನೀವು ಇವನ್ನೆಲ್ಲ ನೋಟ್ ಮಾಡ್ಕೋಬಹುದು. ಸೊ ರಾಷ್ಟ್ರೀಯ ಗಣಿತ ದಿನವನ್ನು ಕೂಡ ನಾವು ಡಿಸೆಂಬರ್ 22ರಂದೇ ಆಚರಿಸ್ತೀವಿ. ಯಾಕಂತಂದರೆ ಅದೇ ದಿನ ರಾಮಾನುಜನವರ ಜಯಂತಿಯೂ ಕೂಡ ಇದೆ. ಸೊ ಆ ದಿನವನ್ನು ನಾವು ರಾಷ್ಟ್ರೀಯ ಗಣಿತ ದಿನವಾಗಿ ಆಚರಿಸ್ತೇವೆ. ಒಂದು ದುಃಖಕರ ವಿಷಯ ಏನಂತಂದರೆ, ರಾಮಾನುಜನ್ ಅವರಿಗೆ ಭಾರತ ಸರ್ಕಾರ ಇನ್ನೂ ಯಾವ ಪ್ರಶಸ್ತಿಯನ್ನು ಕೂಡ ನೀಡಿಲ್ಲ. ಇವರಿಗೆ ಅಟ್ಲೀಸ್ಟ್ ಮರಣೋಪರಾಂತ ಒಂದು ಭಾರತ ರತ್ನವನ್ನಾದರೂ ನೀಡಬೇಕಾಗಿತ್ತು, ಬಟ್ ಅದಾಗಿಲ್ಲ. ಅದೊಂದು ದುಃಖಕರ ವಿಷಯ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಎಂಡ್ ಆಗ್ತಿದೆ ಇಲ್ಲೇ. ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ನಾವು ಸರಿಯಾಗಿ ಕವರ್ ಮಾಡಿದ್ದೀವಿ, ತುಂಬ ಡೀಪಾಗಿ ಕವರ್ ಮಾಡಿದ್ದೀವಿ. ನೀವು ಇದರ ಲಾಭವನ್ನು ತೆಗೆದುಕೊಳ್ಳಬೇಕಾಗಿ ನನ್ನ ಒಂದು ಕಳಕಳಿಯ ವಿನಂತಿ ನಿಮ್ಮಲ್ಲಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕನನ್ನು ಮರೀದೇ ಪ್ರೆಸ್ ಮಾಡಿ.